ತಾಲೂಕಿನ ಕಟ್ಟಾಯ ಹೋಬಳಿ ಉಡುವಾರ ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಕೇದಾರನಾಥ ಸ್ವಾಮಿ ಬಿಂಬ ಹಾವಗೋಡ ವಿಮಾನ ಗುರುಪೀಠದಲ್ಲಿ ದಿನಾಂಕ 29 ರಿಂದ 31ರವರೆಗೆ 3 ದಿನಗಳ ಕಾಲ ಭವ್ಯ ಕುಂಭಾಭಿಷೇಕ ಮಹೋತ್ಸವ ಹಾಗೂ ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆಯಲಿವೆ ಎಂದು ಸಮಾಜ ಸೇವಕ ಯೋಗಣ್ಣ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಡವಾರೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಭಕ್ತರ ಆರಾಧನೆಗೆ ಪಾತ್ರವಾಗಿರುವ ಶ್ರೀ ಕಂಠೇಶ್ವರ ಸ್ವಾಮಿ ದೇವಾಲಯವು ಪರಶಿವನ ಅನುಗ್ರಹದಿಂದ ಪುನರ್ನಿರ್ಮಾಣಗೊಂಡು ಭವ್ಯ ಕುಂಭಾಭಿಷೇಕ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವಕ್ಕೆ ಸಜ್ಜಾಗಿದೆ. ದೇವಾಲಯವು ಇತ್ತೀಚಿನ ವರ್ಷಗಳಲ್ಲಿ ತಿಥಿಲಾವಸ್ಥೆಯಲ್ಲಿದ್ದು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಂಕಲ್ಪ, ಸಹಕಾರ ಮತ್ತು ಶ್ರಮದ ಫಲವಾಗಿ ಇದೀಗ ಸುಂದರ ಹಾಗೂ ವೈಭವಯುತ ದೇವಾಲಯವಾಗಿ ನಿರ್ಮಾಣಗೊಂಡಿದೆ. ಈ ಪುಣ್ಯ ಕಾರ್ಯದ ಅಂಗವಾಗಿ ದಿನಾಂಕ 29 ರಿಂದ 31ರವರೆಗೆ ವೈದಿಕ ವಿಧಿವಿಧಾನಗಳೊಂದಿಗೆ ಕುಂಭಾಭಿಷೇಕ ಮತ್ತು ಪುನರ್ ಪ್ರತಿಷ್ಠಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆಯಲಿವೆ ಎಂದರು. ದಿನಾಂಕ 29ರ ಗುರುವಾರ ಬೆಳಗ್ಗೆ ಇಷ್ಟದೇವತಾ ಪ್ರಾರ್ಥನೆ, ಗಂಗಾಪೂಜೆ, ಗೋಪೂಜೆ, ಯೋಗಶಾಲಾ ಪ್ರವೇಶ, ಗುರುಪ್ರಾರ್ಥನೆ, ಗುರುಗಣಪತಿ ಪೂಜೆ, ಪುಣ್ಯಾಹವಾಚನ, ದೇವನಾಂದಿ, ಮಹಾಸಂಕಲ್ಪ, ಋತ್ವಿಕ್ವರುಣೆ, ಅಂಕುರಾರ್ಪಣೆ, ಸೂತ್ರಾಭಿಷೇಕ, ಬಿಂಬ ಅಧಿವಾಸ, ಪಂಚಗವ್ಯ, ಪ್ರಾಯಶ್ಚಿತ್ತ ಹೋಮ, ಗಣಪತಿ ಹೋಮ ಹಾಗೂ ಪೂರ್ಣಾಹುತಿ ನಡೆಯಲಿದೆ. ಸಂಜೆ ಕಳಸಾರಾಧನೆ, ವೇದಪಾರಾಯಣ, ಮಂಟಪ ಪ್ರತಿಷ್ಠೆ, ರಾಕ್ಷೋಗ್ನ ಹೋಮ, ಅಘೋರಾಸ್ತ್ರ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ಪರ್ಯಾಯ ಹೋಮ, ಪೂರ್ಣಾಹುತಿ ಮತ್ತು ಬಲಿಪ್ರದಾನ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. 30ರ ಶುಕ್ರವಾರ ಬೆಳಗ್ಗೆ ಕಲಶಾರಾಧನೆ, ಪಿಂಡಿಕಾಶುದ್ಧಿ, ಪ್ರಾಣ ಪ್ರತಿಷ್ಠೆ, ಪೂಜಾಂಗ ಹೋಮ, ಪ್ರತಿಷ್ಠಾಂಗ ಹೋಮ, ಮಹಾಪೂರ್ಣಾಹುತಿ, ಕುಂಭಾಭಿಷೇಕ, ಅಭಿಷೇಕ ನಿರೀಕ್ಷಣೆ, ಮಹಾಬಲಿ, ದೇನು ದರ್ಶನ, ಮಹಾಮಂಗಳಾರತಿ ಹಾಗೂ ರಾಷ್ಟ್ರಾಶೀರ್ವಾದ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಲಿವೆ. ನಂತರ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಲಿದೆ. ಸ್ವಸ್ತಿ ಶ್ರೀಮತ್ ವಿಶ್ವಾವಸು ನಾಮ ಸಂವತ್ಸರದ ಮಾಘ ಮಾಸ ಶುಕ್ಲ ಪಕ್ಷದ ದ್ವಾದಶಿ, ತ್ರಯೋದಶಿ, ಅರಿದ್ರ ನಕ್ಷತ್ರದ ಈ ಶುಭ ದಿನದಲ್ಲಿ ಶ್ರೀ ಕಂಠೇಶ್ವರ ಸ್ವಾಮಿ ಬಿಂಬ ಹಾಗೂ ವಿಮಾನ ಗೋಪುರದ ಸ್ಥಿರ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ಭಗವತ್ ಸ್ಮರಣೆಯೊಂದಿಗೆ ನೆರವೇರಿಸಲು ನಿರ್ಧರಿಸಲಾಗಿದೆ ಎಂದರು. ದಿವ್ಯ ಸಾನ್ನಿಧ್ಯ ಶ್ರೀ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಠ, ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ, ಶ್ರೀ ಶಂಭುನಾಥ ಸ್ವಾಮೀಜಿಯವರು, ಶಾಖಾ ಮಠ, ಆದಿಚುಂಚನಗಿರಿ ಮಠ, ಗೌರವಾನ್ವಿತ ಉಪಸ್ಥಿತಿ ಎಚ್.ಡಿ. ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರು ಎಚ್.ಡಿ. ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರು ಎಚ್.ಡಿ. ರೇವಣ್ಣರು, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಡಾ. ಸೂರಜ್ ರೇವಣ್ಣ, ವಿಧಾನ ಪರಿಷತ್ ಸದಸ್ಯರು, ನಿಖಿಲ್ ಕುಮಾರಸ್ವಾಮಿ, ಯುವ ಮುಖಂಡರು, ಅಧ್ಯಕ್ಷತೆ ಸಿಮೆಂಟ್ ಮಂಜು, ಶಾಸಕರು, ಆಲೂರು ಸಕಲೇಶಪುರ ಕಟ್ಟಾಯ ಕ್ಷೇತ್ರ ಸೇರಿದಂತೆ ಹಲವಾರು ಮಾಜಿ ಸಚಿವರು, ಹಾಲಿ ಶಾಸಕರು, ಬ್ಯಾಂಕ್ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಸಮಾಜ ಮುಖಂಡರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಗ್ರಾಮಸ್ಥರು ಹಾಗೂ ಆಯೋಜಕರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು, ಮನ, ಧನ ರೂಪದಲ್ಲಿ ಸಹಕರಿಸಿ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಜಗದೀಶ್ ರಾಮಘಟ್ಟ, ನಿತಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಜಗದೀಶ್ ರಾಮಘಟ್ಟ ಅಂತ, ಗೊರೂರು ತಾಲೂಕ್ ಪಂಚಾಯತಿ ನಿಕಟಪೂರ್ವ ಸದಸ್ಯರು. ನಮ್ಮ ಉಡುವಾರೆ ಯೋಗಣ್ಣರಂತ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಮಾಜ ಸೇವಕರು ನಮ್ಮ ಕಟ್ಟಾಯ ಉಡುವಾರೆ ಗ್ರಾಮದವರು. ನಿತಿನ್ ಅಂತ ನಿತಿನ್ ಉಡುವಾರೆ ನಮ್ಮ ಬಿಜೆಪಿ ಯುವ ಮುಖಂಡರು. ಈಗ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯಕ್ರಮದ ಯೋಗಣ್ಣವರ ನೇತೃತ್ವದಲ್ಲಿ ಏನು ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ಅದರ ಬಗ್ಗೆ ನಮ್ಮ ಯೋಗಣ್ಣವರು ಮಾತಾಡ್ತಾರೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಡುವಾರೆ ಯೋಗಣ್ಣ ಅಂತೇಳಿ. ನಮ್ಮ ಉಡುವಾರೆ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳ ಅಂತ ಒಂದು ಶ್ರೀಕಂಠೇಶ್ವರ ದೇವಸ್ಥಾನ ಭಾಳ ಶಿಥಿಲಗೊಂಡು ಅದು ಬಿದ್ದೋಗಿತ್ತಿಲ್ಲ. ಈಗ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರು, ಹಿತೈಷಿಗಳು, ಬಂಧುಗಳು ಎಲ್ಲರೂ ಸೇರಿ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಆ ದೇವಸ್ಥಾನವನ್ನು ಕಟ್ಟಿದ್ದೀವಿ ಅಂತ. ನಾನು ಮತ್ತು ಸಹೋದರರು ಅಂತ ಪ್ರಭು ಅವರು ನಮಗೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟು, ಮತ್ತು ನಮ್ಮ ಪಕ್ಕ ಗ್ರಾಮದಂಥ ರಾಮಘಟ್ಟ ಜಗದೀಶ್ ಅವರು, ಸಹೋದರಂಥ ನಿತಿನ್ ಅವರು, ಧರಣೀಶ್ ಅವರು,
ಮತ್ತು ಹೆಚ್ಚಿನಾಗಿ ವಸಂತ ಅವರು, ಇದೇ ರೀತಿ ಹಲವಾರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರವಿ ಅವರು, ಶಿವಣ್ಣ ಅವರು, ಇವರೆಲ್ಲರ ಸಹಕಾರದಿಂದ ಇವತ್ತು ದೇವಸ್ಥಾನ ದಿನಾಂಕ 29 ಮತ್ತು 30ನೇ ತಾರೀಕು, ಇದೇ ತಿಂಗಳು 29, 30, 31ನೇ ತಾರೀಕು ಭಾಳ ಅದ್ಧೂರಿಯಾಗಿ ನಿಮ್ಮೆಲ್ಲ ಸಹಕಾರದ ಮೇಲೆ ಅದ್ಧೂರಿಯಾಗಿ ಮಾಡ್ತಾಯಿದ್ವಿ. ಹಾಗಾಗಿ ಸುತ್ತಮುತ್ತ ಗ್ರಾಮಸ್ಥರು ತಾವು ಮತ್ತು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಗಣ್ಯರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು, HD ರೇವಣ್ಣ ಅವರು, ಮತ್ತು ಮಾಜಿ ಶಾಸಕರಾದಂಥ HK ಕುಮಾರಸ್ವಾಮಿ ಅವರು, ಹಾಲಿ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು, ಮತ್ತು JDSನ ಹಲವಾರು ನಾಯಕರುಗಳು, BJPಯ ಹಲವಾರು ನಾಯಕರುಗಳು, ಕಾಂಗ್ರೆಸ್ನ ಹಲವಾರು ನಾಯಕರುಗಳು ಎಲ್ಲರೂ ಸಹ ಕೂಡ ಈ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಸಿಮೆಂಟ್ ಮಂಜು ಅವ್ರದ್ದು, ಹಾಲಿ ಶಾಸಕರಾದಂಥ ಸಿಮೆಂಟ್ ಮಂಜು ಅವ್ರದ್ದು ಅಧ್ಯಕ್ಷತೆ ಇರ್ತದೆ. ಅವ್ರ ಜೊತೆ ಸ್ವಾಮೀಜಿಯರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು, ನಿಶ್ಚಯಾನಂದ ಸ್ವಾಮಿಯವರು, ಶಂಭುನಾಥ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮವನ್ನು ಇದು ಮಾಡೋಕ್ಕೆ ಬರ್ತಾ ಇದ್ದಾರೆ. ಮತ್ತು HK ಕುಮಾರಸ್ವಾಮಿಯವರು, A ಮಂಜು ಅವರು, ಬಾಲಕೃಷ್ಣ ಅವರು, ಸ್ವರೂಪ್ ಅವರು, ಇವರೆಲ್ಲರ ಸಹಕಾರದಲ್ಲಿ ನಮ್ಮ ದೇವಸ್ಥಾನವನ್ನು ಉದ್ಘಾಟಕ್ಕೆ ಬರ್ತಾ ಇದ್ದಾರೆ. ತಾವುಗಳು ಕುಟುಂಬ ಸಮೇತ ಎಲ್ಲರೂ ಆಗಮಿಸಬೇಕು ಅಂತ ಹೇಳಿ ಎರಡು ಮಾತನ್ನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ.